ಫೈನಲಿ ನಮ್ಮ ಕೆ.ಸಿ.ಟಿ ಸ್ಟೂಡೆಂಟ್ಸು ಪಿ.ಸಿ.ಎಮ್ ಎಕ್ಸಾಮ್ನ ಕಂಪ್ಲೀಟ್ ಮಾಡಿದ್ದೀರಾ. ಸೊ ನಿಮ್ಮ ಆನ್ಸರ್ ಕೀಸ್ನ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಈಗ ಇಷ್ಟು ದಿನ ಏನು ಪ್ರಿಪೇರ್ ಆಗ್ತಾಯಿದ್ರಿ, ಆಲ್ಮೋಸ್ಟು 4-5 ಮಂತ್ಸು ಈ ಒಂದು ಸೆಕೆಂಡ್ PUC ಪ್ರಿಪ್ರೇಷನು ಮತ್ತು ಕೆ.ಸಿ.ಟಿ ಪ್ರಿಪ್ರೇಷನ್ಗೆ ಕೊಟ್ಟಿದ್ದೀರಾ. ಸೊ ಫೈನಲಿ ನಿಮ್ಮ ಎಕ್ಸಾಮ್ನ ಕಂಪ್ಲೀಟ್ ಮಾಡಿ, ಸೊ ಆನ್ಸರ್ ಕೀಸ್ನ ಚೆಕ್ ಮಾಡಿ, ನಿಮ್ಮದು ಸ್ಕೋರ್ ಎಷ್ಟು ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. PCM ಆಲ್ರೆಡಿ ನಮ್ಮ ವಾಟ್ಸಪ್ ಚಾನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಆನ್ಸರ್ ಕೀನ ಚೆಕ್ ಮಾಡ್ಕೋಬೋದು. ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಇಂಡಿವಿಜುವಲ್ ಸ್ಕೋರ್ ಎಷ್ಟು ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸೇ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಬಯಾಲಜಿ ಆನ್ಸರ್ ಕೀನ ಯಾವ ರೀತಿ ಚೆಕ್ ಮಾಡೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಬಯಾಲಜಿ ಆನ್ಸರ್ ಕೀ ಈಗ ಆಲ್ರೆಡಿ ರೆಡಿ ಆಗ್ತಾಯಿದೆ. ಒಬ್ಬರು ಕ್ವಶನ್ ಪೇಪರ್ನ ಸೆಂಡ್ ಮಾಡಿದ್ದಾರೆ, ಅದನ್ನು ನೋಡಿ ಆನ್ಸರ್ ಕೀ ರೆಡಿ ಮಾಡಿಸ್ತಾ ಇದ್ದೀವಿ. ಸೊ ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ನಿಮ್ಮ ಆನ್ಸರ್ ಕೀನ ನೀವು ಚೆಕ್ ಮಾಡ್ಕೋಬೋದು. ಅಲ್ಲಿ ತನಕ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಆನ್ಸರ್ ಕೀನ ಚೆಕ್ ಮಾಡ್ತಾಯಿರಿ. ಆಲ್ಮೋಸ್ಟು ಇದೇ ಕರೆಕ್ಟಾಗಿರುತ್ತೆ. ಸೊ ಜಾಸ್ತಿ ಏನು ಮಿಸ್ಟೇಕ್ಸ್ ಇರೋದಿಲ್ಲ. ಆಲ್ಮೋಸ್ಟು 99% ಇದೇ ಕರೆಕ್ಟಾಗಿರುತ್ತೆ. ಅಫಿಷಿಯಲ್ ಆಗಿ KE ಅವರು ನಿಮ್ಗೆ ಇನ್ನೊಂದು 2 ಡೇಸಲ್ಲಿ ನಿಮ್ಮ ಆನ್ಸರ್ ಕೀಸ್ನ ರಿಲೀಸ್ ಮಾಡ್ಬೋದು. ಸೊ ಅದು ಬಿಟ್ಟ ತಕ್ಷಣ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಜಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆದರೆ ನೀವು ಯಾವುದೇ ರೀತಿ ಅಪ್ಡೇಟ್ಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಜಸ್ಟು ಸಬ್ಸ್ಕ್ರೈಬ್ ಆಗಿ ಅಷ್ಟೇ. ನಿಮ್ಮ ಸೀನಿಯರ್ಸ್ನ ಕೇಳ್ಬೋದು ಬೇಕಾದರೆ. ಸೊ ನಮ್ಮ ಚಾನಲ್ ಯಾವ ರೀತಿ ಅವರ ಕೌನ್ಸಿಲಿಂಗ್ ಟೈಮಲ್ಲಿ ಹೆಲ್ಪ್ ಆಯಿತು ಅಂತ, ಈ ವರ್ಷವೂ ಅದೇ ರೀತಿ ನಿಮಗೆ ಕೌನ್ಸಿಲಿಂಗಲ್ಲಿ ಏನೇ ಡೌಟ್ಸ್ ಇರೋ ಅದನ್ನ ಕ್ಲಿಯರ್ ಮಾಡ್ತಾ ನಿಮಗೆ ಅರ್ಥ ಆಗೋ ರೀತಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.